ಇವತ್ತು ನಾವು ದಾವಣಗೆರೆಯಲ್ಲಿ ಬಂದು ಒಬ್ರು ಬ್ರೀಡರ್ನ ಮೀಟ್ ಮಾಡ್ತಾ ಇದೀವಿ. ಇವರು ಬಂದು ತುಂಬಾ ವರ್ಷದಿಂದ ಒಳ್ಳೊಳ್ಳೆ ಅಕ್ಕಿಗಳು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ, ಮತ್ತೆ ಒಳ್ಳೊಳ್ಳೆ ಲೈನ್ಗಳನ್ನ ಉಳಿಸ್ಕೊಂಡ್ ಬಂದಿದ್ದಾರೆ, ಮತ್ತೆ ಹಳೆ ಹಿಸ್ಟ್ರಿಗಳು ಏನಿದೆಯೋ ಎಲ್ಲ ಗೊತ್ತಿದೆ ಅಣ್ಣವ್ರಿಗೆ. ಹಾಗಾಗಿ ಇವತ್ತು ದಾವಣಗೆರೆಗೆ ಇವ್ರದ್ದು ಒಂದು ವಿಡಿಯೋ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಹಾಗಾಗಿ ಇವಾಗ ಅವ್ರ ಪರಿಚಯ ಅವ್ರ ಬಾಯಲ್ಲೇ ನಾವು ಕೇಳೋಣ ಬನ್ನಿ. 21 ವರ್ಷದ್ದು ಇದು ಬಂದ್ಬಿಟ್ಟು ಕುಲ್ಮಿ ಅಂತಂದು ಹೇಳಿದ್ರು. ಕುಲ್ಮಿ ಒರಿಜಿನಲ್ ಕುಲ್ಮಿ, ಸುಮ್ನೆ ಕುಲ್ಮಿ ಅಂತಂದು ಎಲ್ಲಾರು ಹೇಳ್ತಾರೆ. ಒರಿಜಿನಲ್ ಕುಲ್ಮಿ ಇದರಲ್ಲಿ ಬಹಳ ರಿಸಲ್ಟ್, ಬಹಳ ಅಂದ್ರೆ ಬಹಳ ರಿಸಲ್ಟ್. ನನ್ನ ಹತ್ರ ಕತ್ತರ್ಗ ಖಾಲಿ ಬಂದ್ಬಿಟ್ಟು ಅಕ್ಕಿ ಬಹಳ ಹೋಗಿದಾವ. ಬಟ್ ಇದು ಓತಪ್ಪ ಅಂದ್ರೆ ನನ್ನ ಅಕ್ಕಿ ಅಷ್ಟೇ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಡುತ್ತೆ. ಬಟ್ ಇದಲ್ಲ ಸೂಪರ್. ಇವತ್ತಿಗೆ ಇದು ಲಾಂಗ್ ಹೋಗುತ್ತೆ, ಇದು ಲಾಂಗ್ ಹೋಗಂಗಿಲ್ಲ. ಇದು ಇಲ್ಲೇ ಕಾನಿ ಸುತ್ತಲೂ ಒಂದು 50 ಅಡಿ ಇದ್ರಾಗ ಒಂದು ಪರ್ಲಂಗ್ ಒಳಗೆ ಪರ್ಫಾರ್ಮೆನ್ಸ್ ಮಾಡೋದು. ಇದು ಲಾಂಗ್ ಹೋಗುತ್ತೆ, ಪಲ್ಲ ಹೋಗುತ್ತೆ, ಇದು ಪಲ್ಲ ಹೋಗಲ್ಲ, ಇದು ಪಲ್ಲ ಹೋಗುತ್ತೆ. ಬಟ್ ಇದು ಸೂಪರ್. ಇದರಲ್ಲಿ ಬಾಜಿ ಜಾಸ್ತಿ ಬರುತ್ತೆ. ಇದರಲ್ಲಿ ಬಾಜಿ 4-5 ಬರುತ್ತೆ. ಎಂತ ಕಲ್ಲಿನಂತ ಮಳಿ ಸುರಿದ್ರು ಇದು ಮನಿ ಬಿಟ್ಟು ಹೋಗಲ್ಲ ಸರ್. ಇದು ಬಂದ್ಬಿಟ್ಟು ಕುಲ್ಮಿ ಅಂತಂದೇಳಿ ಇದು ಸುಮಾರು ಒಂದು 60 ಅಕ್ಕಿ ಆಗಿಂದ ಇದು ಹುಟ್ಟಿರೋದು. ಇದರಲ್ಲಿ ನಾನು ಅಕ್ಕಿ ಬೀಡ್ ಮಾಡ್ಬೇಕನ್ನೋಕ್ಕೋಸ್ಕರ ಇದು ಮಾಡಿದೆ, ಅದರಲ್ಲಿ ಬಂದಿರೋವು. ಬಟ್ ಇದು ಭಾರಿ ಇಂಪಾರ್ಟೆಂಟ್ ಅಂದ್ರೆ ಈ ಬಣ್ಣದಲ್ಲಿ ಬಸರಪೇಟೆಯಲ್ಲಿ ಅಕ್ಕಿ ಬಿಡೋರು. ಸಂಜೆವರೆಗೆ ಆಡಿ ಅಕ್ಕಿ ಐತಲ್ಲ, ಯಾರಿಗೆ ಒಂದು ಅಕ್ಕಿ ಸಿಗ್ಲಿಲ್ಲ ಆ ನಮನಿ ಪರ್ಫಾರ್ಮೆನ್ಸ್ ಮಾಡೋವು ಈ ಬಣ್ಣದಲ್ಲಿ. ಅದು ಇಲ್ಲ, ಇದು ಒರಿಜಿನಲ್ HMT. ಇದು ಬಂದು HMT. ಇದಕ್ಕೆ ಕಾಮ್ಲಾಪುರದಲ್ಲಿ ಅಕ್ಕಿ ಹರಿದ್ವು. ಅದು ಬಂದು ಮಾಬೂದ್ ಸಾಬ್ರು ಹುಲಿ ಪೈಕಿ ಗಂಟ್ಪಟ್ಟ ಕಾಮ್ಲಾಪುರದಾಗ ಹೆಣ್ಪಟ್ಟ ಒಂದು 5 ತಾಸು 5.5 ತಾಸು ಆರ್ತಿದ್ವು. ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ತುಂಬ ಜನ ವಿಡಿಯೋಗಳು ಆಗ್ತಿದೆ ಅಂತ ಕೇಳ್ತಿದ್ರಿ. ಇವತ್ತು ನಾವು ದಾವಣಗೆರೆಯಲ್ಲಿ ಬಂದು ಒಬ್ಬರು ಬ್ರೀಡರ್ನ ಮೀಟ್ ಮಾಡ್ತಾ ಇದ್ದೀವಿ. ಇವರು ಬಂದು ತುಂಬ ವರ್ಷದಿಂದ ಒಳ್ಳೊಳ್ಳೆ ಅಕ್ಕಿಗಳು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ, ಮತ್ತು ಒಳ್ಳೊಳ್ಳೆ ಲೈನ್ಗಳನ್ನ ಉಳಿಸ್ಕೊಂಡು ಬಂದಿದ್ದಾರೆ, ಮತ್ತು ಹಳೆ ಹಿಸ್ಟ್ರಿಗಳು ಏನಿದೆಯೋ ಎಲ್ಲ ಗೊತ್ತಿದೆ ಅಣ್ಣವ್ರಿಗೆ. ಹಾಗಾಗಿ ಇವತ್ತು ದಾವಣಗೆರೆಗೆ ಇವ್ರದ್ದು ಒಂದು ವಿಡಿಯೋ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಹಾಗಾಗಿ ಇವಾಗ ಅವ್ರ ಪರಿಚಯ ಅವ್ರ ಬಾಯಲ್ಲೇ ನಾವು ಕೇಳೋಣ ಬನ್ನಿ. ಅಣ್ಣ ನಮಸ್ಕಾರ. ನಮಸ್ಕಾರ. ನಾವು ಕಂಠಣ್ಣ ಅಂತಂದೇಳಿ ಸುಮಾರು ಈಗ ಒಂದು 47-48 ವರ್ಷದಿಂದ ಈ ಫೀಲ್ಡ್ನಾಗ ಇದೀವಿ. ಇಂದ ಹಿರಿಯರೆಲ್ಲ ಒಳ್ಳೊಳ್ಳೆ ಅಕ್ಕಿ ಅವಾಗೆಲ್ಲ ಜೂಸ್ ಆಡ್ತಿದ್ರು, ಟೂರ್ನಮೆಂಟ್ ಆಡ್ತದಿಲ್ಲ. ಅವಾಗ ಟೂರ್ನಮೆಂಟ್ ಜೂಸ್ ಆಡ್ಬೇಕಾದ್ರೆ 1 ಕಾಲು 2 ಕಾಲು 3 ಕಾಲು 4 ಕಾಲು 5 ಕಾಲು ರೂಪಾಯಿ ಜೂಸ್ ಆಡೋರು. ಮ್ಯಾಲ್ ಬಜಿ 1.5 ಲಕ್ಷ 2 ಲಕ್ಷ 5 ಲಕ್ಷದವರೆಗೆ ಜೂಜ್ ಆಗಿವೆ, 25 ಲಕ್ಷದವರೆಗೆ ಜೂಜ್ ಆಗಿದಾವು. ಅದು ಜೂಜು ಕಮೆಂಟ್ಸ್ ಬಹಳ. ಅದು ಬಿಟ್ರೆ ಟೂರ್ನಮೆಂಟ್ ಅನ್ನೋದು ಇದ್ದಿದ್ದಿಲ್ಲ. ಇತ್ತಾಗ ಟೂರ್ನಮೆಂಟು 2000 ಇಸ್ವಿಲಿದ್ದ ಟೂರ್ನಮೆಂಟ್ ಆಯ್ತು. ಅವಾಗೆಲ್ಲ ಚೀಟಿ ಬರೆದು ಹೇಳಿ ಅವ್ರಿಗೆಲ್ಲ ಒಂದು ಅಭಿಪ್ರಾಯ ಬರಂಗ ತಿಳಿಸಿ ಇದು ಮಾಡಿದ್ವಿ. ಅಷ್ಟು ಟ್ಯಾಲೆಂಟ್ನರು ಯಾರು ಪಾರ್ವಳದವರು ಇದ್ರ ಬಗ್ಗೆ ಭಾಳ ಇದು ಮಾಡ್ತದಿಲ್ಲ. ಅವಾಗ APMC ಮಾರ್ಕೆಟ್ನಲ್ಲಿ ಆನಂದ ಅಂತಂದು ಹುಡುಗ ಇದ್ದ, ನಮ್ಮ ಗೆಳೆಯ. ಅವನು ಒಂದಿನ ಅವನಿಗೆ ಹೇಳ್ದೆ ನಾನು, ಹಿಂಗೈತಿ ಹಿಂಗಿಲ್ಲ, ಇವು ಬರೀ ಇದನ್ನೇ ಮಾಡ್ಕೊಂತ ಹೋದ್ರೆ ನೀವು ಕ್ರಿಕೆಟು ಅದಂತೀರಿ, ನಿಮಗೆ ಟ್ಯಾಲೆಂಟ್ ಐತಿ, ಅಕ್ಕಿನೂ ತಂದಿಯಾ, ಟೂರ್ನಮೆಂಟ್ ಮಾಡಬೇಕು, ಯಾವ ಥರ ಏನು ಅಂತಂದ. ಈ ಥರ ಅಂದದಕ್ಕೆ ಅವನು ಸರಿ ಅಂತಂದೇಳಿ ಕೈಲಿದ್ದಾನೆ ಪೇಪರ್ನಲ್ಲಿ ಬರೆದು ಎಲ್ಲ ಟೈಸ್ ಕಾಪಿ ಮುಖಾಂತರನೇ ಎಲ್ಲರಿಗೆ ಹಂಚಿದ್ವಿ. ಹಂಚಿಬಿಟ್ಟು ಟೂರ್ನಮೆಂಟ್ ಮಾಡಿದಾಗ ಆ ಟೂರ್ನಮೆಂಟು ಹರಿಹರದಲ್ಲಿ ಫಸ್ಟ್ ಆಗಿದ್ದು, ಪ್ಲೇಸ್ ಆಗಿದ್ದು. ಅಣ್ಣ ಅದು ಟೂರ್ನಮೆಂಟ್ ಯಾವ ಇಸ್ವಿಯಿಂದ ಮಾಡಕ್ ಸ್ಟಾರ್ಟ್ ಮಾಡಿ? 2000 ಇಸ್ವಿಲಿದ್ದ. 2000 ಇಸ್ವಿಯಿಂದ ಸ್ಟಾರ್ಟ್ ಮಾಡಿದ್ದು? ಇಲ್ಲ, 2000 ಇಸ್ವಿಯಾಗ ಸ್ಟಾರ್ಟ್ ಆಗಿದ್ದು. ಆ 2000 ಇಸ್ವಿಯಾಗ ಸ್ಟಾರ್ಟ್ ಆಗಿರೋ ಟೂರ್ನಮೆಂಟ್ ಏನಿದೆ ಅಲ್ಲ, ಅದು ಹರಿಹರದವರು ಫಸ್ಟ್ ಪ್ಲೇಸ್ ಮಾಡಿದ್ರು. ಸೆಕೆಂಡ್ ಪ್ಲೇಸ್ ಅವನು ಆನಂದ್ ಮಾಡ್ದ, ಅವ್ರ ಸಾಕಿರೋರು. ಆಮ್ಯಾಗ ನೆಕ್ಸ್ಟ್ ವರ್ಷ 2001ರಾಗೂ ಮಾಡಿದ್ರು. ಅವನು ಟೂರ್ನಮೆಂಟ್ ಮಾಡಿದಾಗ ಕಂಟಿನ್ಯೂ ಆಗಿ ಅಲ್ಲಿದ್ದ ನಮ್ಮ ದಾವಣಗೆರೆ ಎಲ್ಲ ಫುಲ್ಲಾಗಿ ಟೂರ್ನಮೆಂಟ್ ವಿಚಾರವಾಗಿ ಬೆಳಕಂತಾನೆ ಬಂತು. ಅನ್ವೇಕಾಗಿ ನಿಟ್ಬಳ್ಳಿಯವ್ರು ಮಾಡಿದ್ರು, ದಾವಣಗೆರೆಯವ್ರು ಮಾಡಿದ್ರು. ಹಿಂಗೆ ಎಲ್ಲ ಭಾಳ ಜನ ಮಾಡ್ತಾ 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 ಏನಾಯ್ತು, ಇವತ್ತು ನಮ್ಮ ಮರದೇವ ಈಗ
6 7 ವರ್ಷಲಿದ್ದ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ನಮ್ಮ ರವಿಕುಮಾರ್ ಅವನಾದ್ರೂ ಇದು ಈಗ 2ನೇ ವರ್ಷ ಚಾಲ್ತಿ ಐತಿ. ಬಟ್ ಒಳ್ಳೆ ಉತ್ತಮವಾಗಿ ಒಳ್ಳೆ ರೆಸ್ಪಾನ್ಸ್ ಆಗಿ ಎಲ್ಲರಿಗೆ ಎಂಕರೇಜ್ ಮಾಡಿ ಎಲ್ಲ ಆರ್ಸಂತ ಪ್ರೇಕ್ಷಕರಿಗೆ ಅನುಕೂಲ ಆಗಲಿ. ನಮ್ಮ ದಾವಣಗೆರೆಯಲ್ಲಿ ಶೋಕಿ ಉಳಿಲನ್ನಕ್ಕೋಸ್ಕರನೇ ಇವನ್ನೆಲ್ಲ ಮಾಡಿ ಭಾಳ ಎಂಕರೇಜ್ ಮಾಡ್ತಾ ಇದ್ದಾರೆ. ಇವರಿಬ್ಬರು ಭಾಳ ಇಂಪಾರ್ಟೆಂಟ್ ಅಕ್ಕಿ ಸಾಕರಿಗೆ, ಅಕ್ಕಿ ಟೂರ್ನಮೆಂಟ್ ಬಿಡೋರಿಗೆ ಇವರು ಭಾಳ ಸಹಕರಿಸಿ ನಮ್ಮ ದಾವಣಗೆರೆಯಲ್ಲಿ ಈ ಟೂರ್ನಮೆಂಟ್ ಉಳಿಬೇಕು, ಇದು ಇತಿಹಾಸ ಹಂಗ ನಡ್ಕಂತ ಹೋಗ್ಬೇಕು ಅನ್ನೋಕ್ಕೋಸ್ಕರ ಇವರಿಬ್ಬರು ಮರ್ದೇವ ವಿತ್ ರವಿಕುಮಾರ್ ಇವರಿಬ್ಬರು ಮಾಡಿರೋದು ಇತಿಹಾಸದಲ್ಲಿ ಉಳಿಯಂಥದ್ದು. ಅವರು ಈಗ 5-6 ವರ್ಷ ಆಯ್ತು, ರವಿಕುಮಾರಿಗೆ 2 ವರ್ಷ ಆಯ್ತು. ಕಂಟಿನ್ಯೂ ಆಗಿ ಟೂರ್ನಮೆಂಟ್ ಚಂದಾಗಿ ಮಾಡಿ ಕೊಡ್ತಾ ಇದ್ದಾರೆ, ಮಾಡ್ತಾನೂ ಇದ್ದಾರೆ. ಈಗ ಟೂರ್ನಮೆಂಟ್ ಹೆಸರು ಏನಿದೆ ಅದಲ್ಲ ಸುಭಾಸ್ ಗಲ್ಡಿಮನಿ ವತಿಲಿದ್ದ ಹರಿಹರ ದಾವಣಗೆರೆ ಫ್ರೆಂಡ್ಸ್ ಗ್ರೂಪ್ ಗೆಳೆಯರ ಬಳಗ, ಇದು ಮರ್ದೇವ ಮತ್ತು ಅವರು ಗೆಳೆಯರು ಮಾಡಿರೋಂಥ ಟೂರ್ನಮೆಂಟ್. ಮೇನ್ ಬುನಾದಿ ಮರ್ದೇವ ಇದಕ್ಕೆ. ಅವನು ಈಗ 5-6 ವರ್ಷ ಮಾಡ್ಕೊಂತ ಬಂದಾನೆ. ಅವನು ಬೇರೆ ಅಲ್ಲ, ನಮ್ಮ ತಮ್ಮ ಅವನು. ಅದಾಗಿಂದ ರವಿಕುಮಾರ್ ಅವನು ಆ ವಿಚಾರದಾಗೆ ಅದೇ ಒಂದು ಇದನ್ನ ಇಟ್ಕೊಂಡು ಅವನು ಮಾಡ್ಕೊಂತ ಬಂದಿದ್ದಾನೆ. ಬಟ್ ಇವರಿಬ್ಬರು ಇವತ್ತು ಮಾಡೋದ್ರಲ್ಲಿದ್ದ ಭಾಳ ಜನ ಅಕ್ಕಿ ತೆಗೆದಿರೋಂಥ ಜನಗಳು ಎಲ್ಲ ಅಕ್ಕಿ ಮತ್ತೆ ಪುನಃ ಇಟ್ಟು ಅಕ್ಕಿ ಇವತ್ತು ಶೋಕಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರಿಗೆ ಅಭಿನಂದನೆಗಳು ಹೇಳ್ಬೇಕು. ಬಿಡೋಂಥವ್ರು ಅಥವಾ ಬರ್ಸಂಥವ್ರು ಮಾಲೀಕರು ಏನದಾರೆ, ಏನು ಟೂರ್ನಮೆಂಟ್ ಮಾಡಿರೋಂಥ ಮಾಲೀಕರಿಗೆ ಬಿಡೋಂಥ ಮಾಲೀಕರು ಅಭಿನಂದನೆಗಳು ಸಲ್ಲಿಸ್ಬೇಕು. ಅವ್ರು ಯಾರು ಕೆಟ್ಟರಲ್ಲ, ಒಳ್ಳೇದಲ್ಲ. ಇದು ಒಳ್ಳೇದಕ್ಕೋಸ್ಕರನೇ, ಕೆಟ್ಟದ್ದು ಮಾಡೋದಕ್ಕೋಸ್ಕರನೇ ಇದು ಟೂರ್ನಮೆಂಟ್ ಮಾಡಿಲ್ಲ. ಒಳ್ಳೇದು ಮಾಡೋಕ್ಕೋಸ್ಕರನೇ ಯಾವುದೋ ಆಗಲಿ ಒಂದು ಹೆಸರು ಬರಬೇಕು, ಒಂದು ಸ್ಥಾನದಲ್ಲಿ ಅದನ್ನ ಅನ್ನೋದಕ್ಕೆ ಇದು ಒಂದು ಪಾರೋಳ ಸಂಕೇತ. ಇದನ್ನ ಟೂರ್ನಮೆಂಟು ಆ ಉದ್ದೇಶಕರ ಮಾಡಿರೋದು. ಇದು ದುಡ್ಡಿಗೋಸ್ಕರ ಮಾಡಿಲ್ಲ, ಇದು ಗಿಫ್ಟ್ ಗೆಲ್ಲಕ್ಕೋಸ್ಕರ ಮಾಡಿಲ್ಲ, ಇದು ಬಟ್ ಯಾವ್ದಕ್ಕೂ ಮಾಡಿಲ್ಲ. ಇದನ್ನ ಒಂದು ಮನುಷ್ಯನಿಗೆ ಒಂದು ಒಳ್ಳೆ ಅಭಿಪ್ರಾಯ ಹುಡ್ತತಿ ಅಣ್ಣ. ಆಮೇಲೆ ಆ ಕಾಲದಲ್ಲಿ ನೀವು ಶೋಕಿ ಹೊಸ್ತಾ ಕಲಿಬೇಕಾರೆ ಒಂದು ಸ್ಟೋರಿ ಹೇಳಿದ್ರಿ, ಹಿಂಗೊಬ್ರು ಮನೆಗೆ ಅಕ್ಕಿ ನೋಡಕ್ ಹೋಗ್ತಾ ಇದೀವಿ, ಅದ್ರ ಬಗ್ಗೆನೂ ಹೇಳಿ ಅಣ್ಣ ವ್ಯೂವರ್ಸ್ಗೆ. ಈಗ ನಮಸ್ಕಾರ ಫ್ರೆಂಡ್ಸ್, ನಾವು ಹೇಳೋದು ಏನಂದ್ರೆ, ನಮ್ಮ ದಾವಣಗೆರೆ ಭಾಗದಲ್ಲಿ ಈ ಕಡೆಗೆ ಹಳೆ ಊರಿನಲ್ಲಿ ಬಸವರಾಜಪೇಟೆಯಲ್ಲಿ ಒಂದು 7-8 ಜನ ಒಳ್ಳೆ ಹಳುಬ್ರು. ನಾನು ಹೇಳೋದು ಒಂದು 75-80 ವರ್ಷದ ಯಜಮಾನ್ರು. ಅವ್ರು ಬಿಟ್ರೆ ಹುಡುಗರು ಇಲ್ಲ. ಆ ಯುವಕರ ಒಳಗ ಅಂತಂದ್ರೆ ನಾನೊಂದು 8 ವರ್ಷ 9 ವರ್ಷದ ಯುವಕ. ಅಂದ್ರೆ ಯಾವ ಇಸ್ವಿಲಿ ನಡೆದಿರ್ಬೋದು? ಅದು 85, 84, 83, 80, 81ರಲ್ಲಿ. ಇದು 81ರಲ್ಲಿ. ಹೌದು. ಈಗೊಂದು 50 ವರ್ಷ 40 ವರ್ಷದಿಂದ. ಅದೇ ನಾನು ನಿಮ್ಗೆ ಹೇಳ್ತಾ ಇರೋದು. ಇದು ಎಲ್ಲ ಮಾಡ್ದಾಗೆ ಅವಾಗೆಲ್ಲ ಬರೀ ಜೂಜಾಡೋರು. ಈ ತಮ್ಮಣ್ಣರು ಏನಂದ್ರೆ, ಈ ತಮ್ಮಣ್ಣವ್ರದ್ದು ಹೋಟ್ಲಿತ್ತು, ಮಿಲ್ಟ್ರಿ ತಮ್ಮಣ್ಣ ಅಂತಂದು ಅವ್ರ ಹೆಸರು. ಹೆರಿಗೆ ಆಸ್ಪತ್ರೆ ಹತ್ರ ಅವ್ರದ್ದು ಒಂದು ಹೋಟ್ಲಿತ್ತು. ಅವರಿಂದ ಒಂದು 20 ಜನ ಇದ್ರು. ಬೆಳಗ್ಗೆ 6 ಗಂಟೆಗೆ ಅವ್ರು ಹೋಟ್ಲ ತೆಗೆದ್ರಪ್ಪ ಅಂದ್ರೆ ಅಕ್ಕಿ ಬುಡಾರಿಗೆ ಅವರಿಂದ ಇದ್ದಂತ ಸಂಘಟನೆಗಳಿಗೆ ಒಂದು 100-150 ಜನ ಇರೋರು. ಸಾಯಂಕಾಲ ಬೆಳಗ್ಗೆ ಒಂದು 25-30 ಜನ ಇರೋರು. ಅವ್ರಿಗೆಲ್ಲ ಊಟ ಅವರು ಹೋಟ್ಲು ಇಟ್ಟಿದ್ರು, ಮಿಲ್ಟ್ರಿ ಹೋಟ್ಲು. ಊಟ ಅಲ್ಲಿದ್ದ ಚಪಾತಿ, ರೈಸು, ಮಟನ್ನು, ಕುರ್ಮಾ ಇವೆಲ್ಲ ಬರೋದು. ನಾವು ತಿಂದಿದ್ದೀವಿ, ಇಲ್ಲ ಅನ್ನಂಗಿಲ್ಲ. ಆ ವಿಚಾರದಾಗೆ ಭಾರಿ ಒಳ್ಳೆಯವಂತ ವ್ಯಕ್ತಿಗಳು ಅವರೆಲ್ಲ. ಆಯ್ತಲ್ಲ 25 ಲಕ್ಷದವರೆಗೆ ಜೂಜ್ ಆಡಿದ್ರು. ವಿಜಯ ರುದ್ರಪ್ಪನ ಮೇಲೆ ಆಡಿದ್ರು, ಉರ್ಕುಂಡಿ ಮಲ್ಲಪ್ಪನ ಮೇಲೆ ಆಡಿದ್ರು, ಸಿದ್ದಪ್ಪನ ಮೇಲೆ ಆಡಿದ್ರು, ಸೀಮೆಣ್ಣಿ ಯಲ್ಲಪ್ಪನ ಮೇಲೆ ಆಡಿದ್ರು, ಕೆರಕ್ ಮಲ್ಲಪ್ಪ ಇಟ್ಟಿದ್ರು ಅಕ್ಕಿಗಳು. ಇಲ್ಲೇ ಹೋಗ್ತಾ ಶಂಕರಗುಡಿ ರೋಡ್ನಲ್ಲಿ 3 ಜಾಗದ ಪಾರೋಲ್ ಇಟ್ಟಿದ್ರು. ಒಂದು ನೀರು ಸರ್ವಿಸ್ ಸ್ಟೇಷನ್ ಇದ್ರಿಗೆ ರೊಟ್ಟಿ ಇದು ಮಾಡ್ಯಾರಲ್ಲ, ಅಲ್ಲೇ ಇಟ್ರು. ಅದು ಸಿದ್ದಪ್ಪ. ಅದು ಸಿದ್ದಣ್ಣ ಹೆಂಗಿಟ್ಟಪ್ಪ ಅಂತಂದ್ರೆ ಸೊಸೈಟಿ ಚಂದ್ರಣ್ಣರ ಚಿಕ್ಕಪ್ಪ, ಬೇರೆ ಅಲ್ಲ, ಅವರು ಅಪ್ಪನ ತಮ್ಮ. ಈ ಕೆರಕ್ ಮಲ್ಲಪ್ಪ ಇವರು ಸಂಜೆವರೆಗೆ ಬಿಟ್ರು ಅಕ್ಕಿ ಕರೆ ಕಾಲಿನಲ್ಲಿ. ಅವರು ಯಾರಿಗೂ ಒಂದು ಅಕ್ಕಿ ಕೊಡ್ಲಿಲ್ಲ. ಬಟ್ ಅವ್ರು ಯಾರಿಗೆ ಅಕ್ಕಿ ಮಾರ್ತಿದ್ದಿಲ್ಲ. ಬಟ್ ಅವರು ಆಸೆ ಏನಪ್ಪ ಅಂದ್ರೆ 8 ಜೊತೆ 10 ಜೊತೆ ಅಕ್ಕಿ ಇಟ್ಕೊಂಡು ಮನೆಯಲ್ಲೇ ಇಟ್ಕೊಂಡು ಅಕ್ಕಿ ಬಿಡೋರು ಸಂಜೆವರೆಗೆ. ಅರವು ಈ ಸಿದ್ದಣ್ಣನ ಹತ್ರ ಆದ್ರೆ ಹಂಗೆ ಸಂಜೆವರೆಗೆ ಅವರು 1 ವಾರಕ್ಕೆ 4-5 ಲೋಡು ಜರ್ಸಿ ಎಮ್ಮಿಗಳು ತಮಿಳ್ನಾಡಿನಿಂದ ತಗೊಂಬಂದ್ ಬಿಡೋರು. ಜೂಜ್ ಆಡ್ಬೇಕಂದ್ರೆ ಬೇಕಾದರ್ ಬರ್ಲಿ ದಾವಣಗೆರೆಗೆ ಆಡೋರು. ಅದು ಬಟ್ ದುಡ್ಡಿಗಾಗ್ಲಿ ಯಾವ್ದಕ್ಕಾಗ್ಲಿ ದೋಖ ಇರಲ್ಲ. ಅಷ್ಟು ಒಂದು ಕಂಡೀಷನ್ ಬಂದಿರೋಂಥ ಪ್ರೇಕ್ಷಕರಿಗೆ. ಅವರು ಅಲ್ಲಿದ್ದ ಇಲ್ಲಿ ಬಂದಾರ ಅಂದಾಗ ಅವ್ರಿಗೆ ವಡಿ, ಮೆಣಸಿನಕಾಯಿ, ಉಪ್ಪಿಟ್ಟು, ಇವೆಲ್ಲ ದವಸ ಧಾನ್ಯ ಅವ್ರಿಗೆ ತಿನ್ಸಕ ಕರೆದು ಬಂದಾರ. ಅವ್ರ ಅತಿಥಿಗಳಿಗೆ ನಾವು ಇದು ಮಾಡ್ಬೇಕಂತಂದು ಹೇಳೋರು. ಈ ತರ ಇವ್ರ ಮನೆಯಲ್ಲಿ ಎಳೆ ಬದ್ದಿ ಇದ್ದು, ಸಿದ್ದಪ್ಪಣ್ಣವ್ರ ಮನೆಯಲ್ಲಿ ಎಳೆ ಬದ್ದಿದ್ದು, ಮಲ್ಲಪ್ಪಜ್ಜರ ಮನೆಯಲ್ಲಿ ಕರೆ ಕಾಲಿದ್ದು,
ಗೌಳಿಗೇರಿ ಬಸಣ್ಣವ್ರ ಮನೆಯಲ್ಲಿ ಕುಲ್ಮಿ ಇದ್ವು. ವಿ ಜಿ ರುದ್ರಪ್ಪಣ್ಣವ್ರ ಮನೆಯಲ್ಲಿ HMT ಅಕ್ಕಿಗಳು ಪಿಲಂಕಗಳು ಇದ್ವು. ಹಿಂಗೆ ಒಳ್ಳೊಳ್ಳೆ ಅಕ್ಕಿಗಳು. ರಬ್ಬಾನಿ ಸಾಬ್ರ ಮನೆಯಾಗ ಒಳ್ಳೆ ಅಕ್ಕಿಗಳು, ಅವೆಲ್ಲ ಪೈಲ್ವನ್ರವ್ರು. ಇಂಥ ಅಳುವ್ರೆಲ್ಲ ಆಮ್ಯಾಕ ಇದ್ರಾಗ ತಮ್ಮಣ್ಣವ್ರ ಮನೆಯಲ್ಲಿ, ಅವ್ರ ಮನೆಯಲ್ಲಿ ಉಕ್ಕು, ಎಳೆಬದ್ದಿ 3.5 ಆಡಿದ್ವು. ವಿ ಜಿ ರುದ್ರಪ್ಪನ ಮನೆಯಲ್ಲಿ ಬಿಳೆ ಗುಲ್ದಾರು HMT 10 ವರ್ಷ ಆಡಿಲ್ಲ, 10 ವರ್ಷ. ಸಂಗಣ್ಣರು ನನಗೆ ಇನ್ನೂ ತಲೆಯಾಗ ಅವ್ರನ್ನ ಅಕ್ಕಿ ಯಾವ ಆಡೋದು ನೋಡಿದ್ರೆ ಅವ್ರ ತಲೆಯಾಗ ಬರ್ತೈತೆ. 10 ವರ್ಷ ನೆಲ ಬಿಟ್ಟಿದ್ದಲ್ಲ ಅಕ್ಕಿ. ಇದು ಅಕ್ಕಿನ ಎಲ್ಲಿ ಹೋಗಿತೀರ ಅಲ್ಲೇ ಬೀಳ್ತೈತಿ. ದಯವಿಟ್ಟು ಇದನ್ನ ಎಬ್ಸ್ಬೇಡ್ರಿ. ಅದು ಯಾವತ್ತು ಎದ್ದೋಕತಿ ಅವತ್ತು ಇಡೀ ಊರೇ ನಾವು ಜ್ಯೂಸು ತಗೋಬೋದು. ಅದಕ್ಕೆ ಅವ್ರು ಏನಂದ್ರೆ ಸುಟ್ಟು ಬರ್ಬೋದು ಇಡೀ ದಾವಣಗೆರೆನ. ಎಷ್ಟು ಜನ ರೂಪಾಯಿ ಕಟ್ತಾರ ಅಷ್ಟು ನಮಗೆ 1 ರೂಪಾಯಿ ಯಾರಿಗೆ ಕೊಡೋದು ಬೇಕಿಲ್ಲ. ಹಂಗಾಕತ್ತಂದ್ರು 84ರಲ್ಲಿ ಬಿಟ್ಟಾಗ ಇದೇ ಮ್ಯಾಸ್ಬರಿಟ್ಟರು ಮಂಜಣ್ಣವ್ರು ಅಕ್ಕಿ ಬಿಟ್ರು, ತಮ್ಮಣ್ಣವ್ರು. ಇವ್ರದ್ದು 3 ಚಿಲ್ಡ್ರಿಗೆ ಕುಂದಿರ್ತು. ಇವ್ರದ್ದು ಐತಲ್ಲ 6:20 ಕುಂದಿರ್ತು. ಕಲ್ಲಿನಂತ ಮಳಿ ಸುರಿತು. ಅವಾಗ ನಮ್ಮ ದಾವಣಗೆರೆ ಚಿತ್ರದುರ್ಗ ಡಿಸ್ಟಿಕ್ ಇಡೀ ಇದು ಜಾಲಿನಗರ ಶಿವಾಲಯ ಟಾಗಿಸಿ ಎಲ್ಲ ನೀರು ತುಂಬಿ ಹೆಚ್ಚು ಕಮ್ಮಿ 1-1.5 ತಿಂಗಳ ಬ್ಲ್ಯಾಕ್ ಆಗಿತ್ತು. ಅಲ್ಲಿ ನಾಯಿ ಸತ್ತು, ಹಾವು ಸತ್ತು, ಪ್ರಾಣಿ ಪಕ್ಷಿಗಳು ಸತ್ರು. ಬಟ್ ಯಾರು ಇದು ಅಡ್ಡಾಡಕ್ಕೆ ತೊಂದರೆ ಆಗಿತ್ತು. ಅಷ್ಟು ಸ್ಮೆಲ್ನಲ್ಲಿ ಅಂಥ ಕಲ್ಲಿನಂತ ಮಳೆ ಸುರಿದದ್ದು ಅದು ಗಂಡು. ಅವೆಲ್ಲ ಬೀಡುಗಳು ಐತಲ್ಲ ಹಿರಿಯರು ಸುಮ್ಮನೆ ತಗೊಂಡು ಅವ್ರಿಗೆ ಇವ್ರಿಗೆ ಕೊಟ್ಟು ಎಲ್ಲ ಇದು ಮಾಡಿದ್ರು. ನನ್ನ ತಲೆಯಾಗ ಬಂದಾಗ ಏನಾದಪ್ಪ ಅಂದ್ರೆ ಇವು ಜಾತಿ ಮಾಡಬೇಕು, ಇವು ಜಾತಿ ಮುಂದಿನ ಪೀಳಿಗೆಗೆ ಸಿಗಂಗಿಲ್ಲ ಇವೆಲ್ಲ ಅಂತಂದೇಳಿ ನನಗೆ ಬೈದಾಡಿರೋದಕ್ಕೆ ಯಜಮಾನ್ರಲ್ಲ ನಡೆಯಲಿ ಅಂತಂದು ಅಲ್ಕ ಸಲ್ಕ ಬೈದಾಡಿರೋದಕ್ಕೆ ಇದು ನನಗೆ ಶೋಕಿ ಹೆಂಗೆ ಬಂತಪ್ಪ ಅಂದ್ರೆ ಕಲೀಲೇಬೇಕಲ್ಲೇ, ಕೆಲಸ ಬಿಡ್ಬೇಕು, ಸ್ಕೂಲ್ ಬಿಡ್ಬೇಕಂತ ಬಿಟ್ಟು ಈ ಶೋಕಿಗೆ ಬಂದೆ. ಈ ಶೋಕಿಗೆ ಬಂದಾಗ ಏನಾಯ್ತು, ನಾನು ಆರಿಸಿಲ್ಲ, ನಾನು ಜೂಸ್ ಆಡಿದ್ದೀನಿ, ಇಲ್ಲ ಅನ್ನಂಗಿಲ್ಲ. ರುಸ್ತುಮ್ದ ಅಂತಂದೇಳಿ ಅವನ ಮೇಲೆ ಬಿಟ್ಟಿದ್ದೀನಿ. 2:45 ನಮ್ಮ ಅಕ್ಕಿ ಕುಂತೈತಿ. ಬರೇ ಕರೆಂಟಿನ ಕಂಬದ ತೆಳಗ್ ಬಂದ್ರೆ ಅಕ್ಕಿ ಕುಂದ್ರದು, ಮ್ಯಾಗ್ ಬಂದ್ರೆ ಒಂದ್ ಈಟು ಕುಂದಿರ್ತದಿಲ್ಲ ಅಂತ ಅಕ್ಕಿ. ನಾನು 3 ಜೂಸ್ ಬಿಟ್ಟಿದ್ದೀನಿ, 3 ಜೂಜು ವಿನ್ ಆಗಿದ್ದೀನಿ. ಬಟ್ ಏನಪ್ಪ ಅಂತಂದ್ರೆ ಇವತ್ತು ಟ್ರೆಂಡ್ ಬರೇ ಮೆಡಿಷನ್ನು ಅದು ಇದು ಜಾತಿ ಮಾಡ್ತಾ ಇಲ್ಲ, ಬರೀ ಅದ್ರ ಮೇಲೆ ಹೋಗ್ತೈತಿ. ಹೋಗಕ್ ಬೇಡ ಅನ್ನಂಗಿಲ್ಲ. ಜಾತಿ ಇದ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಜಾತಿ ಮಾಡಿ ಅಕ್ಕಿ ಬಿಡ್ರಿ ಯಾರಾಗ್ಲಿ, ದಯವಿಟ್ಟು ಈ ಅನುಭವಿಸ್ರಿ ಇದನ್ನ. ಐತಾ ಸಾರ್ಥ ಏನ್ ದೊಡ್ಡ ಕೆಲಸ ಅಲ್ಲ. ಅವಾಗ ಪಿ ಅನ್ನ ಮರಿಗಳು ಹಿರಿಯರು ಯಾರಿಗಾರು ಎತ್ ಕೊಟ್ಬಿಟ್ರ ಅಂತಂದ್ರೆ ಅವ್ರು ಅಲ್ಲೈತಲ್ಲ 8 ತಾಸು 9 ತಾಸು ಕಣ್ಣು ಮುಚ್ಕೊಂಡಾರ. ಅವು ಇವತ್ತು ಬೀಡಿಲ್ಲ. ಅಕ್ಕಿ ಶೋಕ್ ಮಾಡ್ರಿ, ಅಕ್ಕಿ ಹಾರಿಸ್ತಾ ಇದೀರಾ, ಟೂರ್ನಮೆಂಟ್ ಮಾಡ್ತಾ ಇದಾರೆ, ಓಕೆ ಅದಕ್ಕೆ ಬೇಡ ಅನ್ನಂಗಿಲ್ಲ. ಟೂರ್ನಮೆಂಟಿಗೆ ಸೇರಿ ಹಾರಿಸ್ತಾ ಇದೀರಾ. ಅಕ್ಕಿಗಳು ನ್ಯಾಚುರಲ್ ಆಗಿಬಿಡ್ರಿ. 10 ವರ್ಷ ಬಾಳೋದು, 20 ವರ್ಷ ಬಾಳೋದು. ಒಂದು ಅಕ್ಕಿ 21 ವರ್ಷ ಇರುತ್ತೆ, 21 ವರ್ಷ ಇರ್ತತಿ. ಅದನ್ನ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಅಕ್ಕಿನ ನಾವು ಬಿಟ್ಟು ಮಾಡಿದ್ವಪ್ಪ ಅಂದ್ರೆ ಇವತ್ತು ಈ ಸೀಸನಿಗೆ 6 ತಾಸು ಆಡ್ತಪ್ಪ ಅಂದ್ರೆ ಮುಂದಿನ ಸೀಸನಿಗೆ ಬಲ್ತಾಗ ಅದು 8 ತಾಸು 9 ತಾಸು ಪರ್ಫಾರ್ಮ್ ಮಾಡ್ತತಿ. ಬಟ್ ನಮ್ಗೆ ಇರಂಗಿಲ್ಲ. ಯಾರೋ ಒಬ್ರು ಆರಿಸಿದ್ರು ಅವರಿಂದ ಬೆನ್ನತ್ತಿ ಹೋಗ್ತಾ ಇದೀವಿ. ಅದು ದಯವಿಟ್ಟು ಯಾರು ಮಾಡ್ಬೇಡ್ರಿ. ಈಗ ನಾನು ಹೇಳೋದೇನಪ್ಪ ಅಂದ್ರೆ ನೀವು ಆರಿಸಿದ್ರೆ ನಿಮ್ಮ ಮನ್ಯಾಗ ಅವು ಇದ್ರೆ 2 ಜೊತೆ 3 ಜೊತೆ ಮಡಿಕಾಡ್ರಿ, 100 ಜೊತೆ ಕಾಳು ಹಾಕ್ಬೇಕನ್ನೋದು ಏನು ಅಭ್ಯಂತರ ಇಲ್ಲ. ಅಕ್ಕಿ ನಾವ್ ಹೆಂಗ ಕಲ್ತೀವಿ, ನಾವ್ ಹೆಂಗ್ ಬಿಟ್ಟಿವಿ ಅನ್ನೋದು ಮುಖ್ಯ ಅಲ್ಲ. ಕಲೀರಿ ನೀವು. ನಿಮಗ್ ಕಲ್ಸ್ಕೊಡೋ ದೇವ್ರು ಅದಾನ. ನಿಮ್ಗೆ ವಿದ್ಯೆ ಐತಿ, ಬುದ್ಧಿ ಐತಿ. ಅವಾಗ ನಮಗೆ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಆದ್ರೂ ಕಲಿಬೇಕನ್ನೋ ಒಂದು ಛಲಲಿದ್ದ ಕಲ್ತೀವಿ. ನಮಗ್ ಗುರುಗಳು ಯಾರಿಲ್ಲ. ಬಟ್ 2,000-2,500 ಅಕ್ಕಿ ನೋಡ್ಕೊಂತಿದ್ದೆ ನಾನು ಮನ್ಸೂರ್ದ ಅಂತಂದೇಳಿ. ನಮ್ ಗುರು ಅಂದ್ರೆ ಅಕ್ಕಿ ಶೋಕಿಲ್ಲ, ನಾನು ಬಿಡ್ಬೇಕು ಮುಚ್ಚಬೇಕು. ಅವತ್ತಿನ ದಿನದಾಗೆ ಭಾಳ ಹಿರಿಯರೆಲ್ಲ ಬಂದು ಕುಂದ್ರಾರು. ನಾವು ಇನ್ನ ಕಲ್ಲಿ ಹಚ್ಚಲಾರ್ದು ಮರಿ ಬೆಳ್ಳುಡಿ ವಾಸಣ್ಣನ ಮೇಲೆ, ದಾಸಪ್ಪನ ಮೇಲೆ, ಆಮ್ಯಾಕ ಇದು ಕೆ ಟಿ ಜಿ ನಗರದಾಗ ಗುಡ್ದಪ್ಪ ನೋಡ್ಲಾದ್ರ ಸಲೀಮ್ದಾರ್ ಮೇಲೆ, ಇವ್ರು 3 ಮೇಲೆ ಬಿಟ್ರೆ ಗುಟ್ಟಕ್ಕೆ ತಗನ ಅಕ್ಕಿ ಬಿಟ್ವಿ. ಇದೇ ನಮ್ಮ ಮನ್ಸೂರ್ದ ಏನಂದ, ಇದೇನ್ ಅರ್ಥತ ಅಂದ. ಬಿಟ್ಟಾಗ ಜನ ಎಲ್ಲ ಕೇಕೆ ಹೊಡೆದ್ರು. ಛತ್ರಿ ಮೇಲೆ ಕುಂತರ ಅಕ್ಕಿ ತೆಳಗಿಳಿದ್ಬಿಟ್ಟು ತಾಯಿ ಹತ್ರ ಗುಟ್ಟಗಿಸ್ಕಂತು. ಅಂತಂತ ಅಕ್ಕಿ ನಾವು ನೋಡಿದೀವಿ. ಬಟ್ ಇವತ್ತು ಏನಾಗೈತಪ್ಪ ಅಂತಂದ್ರೆ ಯಾರು ಅರಸ್ತಾರ ಅವ್ರಿಂದ ಅಕ್ಕಿರಿ. ದಯವಿಟ್ಟು ಹೋಗ್ಬಿಡ್ರಿ, ನೀವು ಅಕ್ಕಿ ಬಿಡ್ರಿ. ನಿಮ್ಮನೇಲಿ ಅಕ್ಕಿ ಇರ್ತಾವ. ಕಷ್ಟಪಟ್ರೆ ಫಲ. ಜಾತಿ ಮಾಡಿಕೊಡ್ರಿ, ಜಾಸ್ತಿ ಅಕ್ಕಿ ಇಟ್ಕೊಬೇಡ್ರಿ. ಒಳ್ಳೆ ಅಕ್ಕಿನೇ 4 ಜೊತೆ ಇಟ್ಕೊಂಡ್ರೆ ಸಾಕು. 4 ಜೊತೆಯಲ್ಲಿ 2 ಮರಿ ತಗ್ಸಿದ್ರೆ 8 ಮರಿ ಆಗತ್ತ. ಒಂದು ಉಡಾನಿಗೆ ಸಾಕು. ಅಕ್ಕಿ ಭಾಳ ಬೇಕಾಗಿಲ್ಲ. ಅವಕ್ಕೆ ಒಳ್ಳೆ ಕಾಳು ಹಾಕ್ಬಿಟ್ಟು ಒಳ್ಳೇದು ಇದು ಮಾಡೋಕಲ್ರಿ. ಈಗ ನಾವ್ ಅನ್ಕೋರು ಬೀಡ್ ಮಾಡಕ ಮೊದ್ಲಕ್ಲಿದ್ದ ನಮ್ಗೆ ಆಸಕ್ತಿ ಐತಿ. ನನಗೆ ಆರ್ಸಕ್ ಆಗಂಗಿಲ್ಲ. ನಾವು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀವಿ. ದಯವಿಟ್ಟು ನೀವು ಚಲೋರ್ಯಾರು ಚಲೋ ಒಂದು 4 ಜೊತೆ ನಿಮಗೆ ಆಡ್ಬೇಕು, ಆಡ್ತದವನ್ನ ನಿಮ್ಮ ತಲೆಯಲ್ಲಿ ಬಂದು ನೀವು ಇವನ್ನೆಲ್ಲ ಮಾಡಿದಾಗ ಒಳ್ಳೆ ಹೆಸರು ಮಾಡ್ತೀರಿ, ಒಳ್ಳೆ ಪಾಪ ಅನ್ಸಾಕತಿ. ವರ್ಷ ಅಕ್ಕಿ ನಿಮ್ಮ ಮನೇಲಿ ಆರಿದ್ರೆ ಜನ ಇಷ್ಟಪಟ್ಟು ಯಾರೇ ಶೋಕ್ದಾರಾಗ್ಲಿ ಹೊರಗಡೆ ಬಂದು ನೋಡ್ತಾರೆ.
ಬಟ್ ಆರಿಸ್ಲಾರ್ದ ಯಾವದಕ್ಕ ಬಿಟ್ಟು ದೊಡ್ಡ ಅಮೌಂಟ್ ಹಾಕಿ ತಗೊಂಬಂದು ಮಾಡ್ತೀನಿ ಅಂದ್ರೆ ಅದಲ್ಲ, ಕಷ್ಟ ಪಡ್ಬೇಕು ನೀವು. ಅಂದ್ರೆ ಅಣ್ಣ ಕಮ್ಮಿ ಅಕ್ಕಿಗಳು ಇಟ್ಕೊಂಡು ಅವನ್ನೇ ಚೆನ್ನಾಗಿ ನೋಡ್ಕೊಂಡು ಅವೇ ಅಕ್ಕಿ ಆಡ್ತವೆ. ಹೌದನ್ ಸಾ? ಈಗ ಬಹಳ ಎಷ್ಟು ಕಮ್ಮಿ ಇರ್ತಾವು, ನೀವು 2 ಕಿಲೋವು 2 ಕೆಜಿ ರಾಗಿ ತರ್ತೀರಿ, ಒಂದು 2 ಕೆಜಿ ಜೋಳ ತರ್ತೀರಿ, ಶೇಂಗಾ ಬೀಜ ಹಾಕ್ತಿರಿ, ಕುಸ್ಬಿ ಹಾಕ್ತಿರಿ, ಹೆಸರು ಹಾಕ್ತಿರಿ. ಇವು ಬಾಳ ಅಕ್ಕಿ ಇದ್ದಾಗ 4 ಕಾಳು ಸಿಗ್ತಾವು, ಮನ್ಸಿಗೆ ತೃಪ್ತಿ ಆಗಂಗಿಲ್ಲ. ನಮ್ಮ ಮನೇಲಿ ಒಳ್ಳೇದ್ ಅಡಿಗೆ ಮಾಡಿರ್ತಾರೆ, ಕೆಲವು ಅಕ್ಕಿಗಳಿಗೆ ಹಾಕದ ಕೆಲವು ಅಕ್ಕಿಗೆ ಹಾಕ್ದಂಗ್ ಬಿಡ್ತೀವಿ. ಹೌದ್ರಾ? ಆ ತರ ಆಗ್ತದೆ. ಈಗ ನಮ್ಮ ಮನೇಲಿ ಅಡಿಗೆ ಮಾಡಿರಲ್ಲ, ಯಾರೋ ನಮ್ ಗೆಳೆಯ ಬಂದು ಚಲೋ ಊಟ ಐತಂತ ಕರ್ದ್ ಬಿಡ್ತಾನೆ. ಇಲ್ಲಿನ ಊಟ ಇರ್ತೈತಿ, ನೀವು ಇದನ್ ಬಿಟ್ಟು ಅದನ್ನ ಟೇಸ್ಟ್ ನೋಡಕ್ ಹೋಗಿರಿ, ಮನಿ ಊಟ ಮಾಡ್ರಿ, ನಿಮ್ಗೆ ಅನುಕೂಲ ಆಕತಿ, ಹೆಲ್ತ್ ಚೆನ್ನಾಗಿರ್ತತೆ, ಅಕ್ಕಿನೂ ಚೆನ್ನಾಗಿರುತ್ತೆ. ಈ ತರ ಸುಮ್ನೆ ಹಿಂಡ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಈ ತರ ಇವನ್ನೆಲ್ಲ ಗೈಡೆನ್ಸ್ ತಿಳ್ಕೊಡ್ರಿ. ಅದರ ಹಿರಿಯರು ಕೆಲವೊಬ್ರು ಅವ್ನ ತಿಳ್ಕೊಳಕ್ ಆಗಲಾರ್ದ, ನೀವು ಮಾಡಕ್ ಆಗ್ಲಾರ್ದ ನಿಮ್ಗೆ ಭಾರಿ ಇದಾಕತ್ತಪ್ಪ ಅಂದ್ರೆ ಯಾರು ಸವಸೊಂಡ್ ಮಾಡ್ಬಿಟ್ರು. ಒಳ್ಳೆ ಅಕ್ಕಿ ನಿಮಗ್ ಅನ್ಸಿರೋ ಅಂತ ಅಕ್ಕಿ ಒಳ್ಳೆವ್ ಇಟ್ಕೊಡ್ರಿ. ಬಟ್ ನಾವು ನೋಡಿರೋ ಅಕ್ಕಿ ಅವಾಗ ಹಿರಿಯರು ಆರಿಸಿರೋದು, ನನ್ನ ಒಳ್ಳೆ ತಿಳುವಳಿಕೆ, ಒಂದು 7-8 ವರ್ಷದ ಹುಡುಗ ನಾನು. ಅಕ್ಕಿ ಆರಿದ್ವಪ್ಪ ಅಂದ್ರೆ ಮಳಿ ಗಾಳಿ ನಾವು ಮನುಷ್ಯರೇ ನಿಂದ್ರಕ್ಕಾಗಲ್ಲ, ಕಣ್ಣು ತೆರೆದು ಕಣ್ಣು ನೋಡಕ್ಕಾಗಲ್ಲ, ಅಂತಂತ ನೀ ಬಿದ್ರು ಅಕ್ಕಿ ಮನಿ ಬಿಟ್ಟು ಹೋಗಿಲ್ಲ. ಆ ಜಾತಿಗಳು ನಮ್ಮ ದಾವಣಗೆರೆಯಲ್ಲಿ KTG ನಗರದ ಗೌಸ್ದ ಅಂತಂದು ಹೇಳಿದಾರೆ, ಅವ್ರಿಗೆ ಕೊಟ್ಟಿರೋ ಅಕ್ಕಿಗಳು ಬೆಂಗಳೂರಲ್ಲಿ ರಾಜಾದಿ ನಗರದಾಗ ಹೋಗ್ಬಿಟ್ರ ಅಂತಂದ್ರೆ ದಾವಣಗೆರೆ ಅಕ್ಕಿ ಬರ್ತಾವಂದ್ರೆ 10-12 ಜನ ದೊಡ್ಡ ದೊಡ್ಡ ಶೋಕ್ದಾರರು ಅಕ್ಕಿ ಒಯ್ಯಕ್ ನಿಂದ್ರವ್ರು. ಇವತ್ತು ಅವೇ ಅಕ್ಕಿನೇ ಬ್ಯಾರೆ ಬೇರೆ ಕಡೆಗೆ ಹೋಗಿ ಬ್ಯಾರೆ ಬೇರೆ ಹೆಸರು, ಇದು ಅದು ಇದು ನಾನಾ ತರ. ಈಗ ಬೆಂಗಳೂರಲ್ಲಿ ಅಕ್ಕಿ ಕುಲ್ಮಿ ಅದಾವಂತಾರ, ಕುಲ್ಮಿ ಬಣ್ಣ ಐತಲ್ಲ ಕೆಡಿಸಿ ಅಂಡವರ್ಣ ಮಾಡಿದ್ದಾರೆ. ಕುಲ್ಮಿ ಯಾವ ಹೆಂಗ್ ಬಂತು ಏನು ಅದಿಲ್ಲ, ಬಣ್ಣ ಐತಿ, ಆ ಬಣ್ಣದ ಮೇಲೆ ಹೋಗ್ತದಾರ. ನನ್ನ ಮನೆಯಲ್ಲಿ ಕುಲ್ಮಿ ಮಾಡಬೇಕಾದ್ರೆ 10 ವರ್ಷ ನಾನು ಶ್ರಮ ಪಟ್ಟಿದ್ದೀನಿ. ಅದನ್ನೇ 10% ಇರೋ ಅಕ್ಕಿ ತಗೊಂಬಂದು 60 ಮರಿ ತೆಗ್ಸಿದ್ದೀನಿ. 10 ಮರಿ ತೆಗ್ಸಿ ಅದ್ರಾಗ ಯಾವ ಸೆಲೆಕ್ಷನ್ ಇರ್ತಾವ ಅವು ಕಡ್ದು ಅವು ತೆಗೆದು, ಮತ್ತೆ ಅದ್ರಾಗ 10 ಮರಿ ತೆಗ್ಸಿ ಅವು ತೆಗೆದು, ಹಿಂಗೆ ಸೆಲೆಕ್ಷನ್ ಮಾಡಿರೋದ್ರಾಗೆ ಒಂದು ಜೊತೆ ಇಟ್ಕೊಂಡು ಅದು ಬೀಡು ಮಾಡಿ ಬಿಟ್ಟಾಗ ನನಗೆ ಬಹಳ ಜನ ಹೇಳ್ರೆ ಆತ ಅಕ್ಕಿ ಅರ್ಸತ್ತಲ್ಲ ಮಾಡತ್ತಲ್ಲ ಅಂತಂದೇಳಿ. ಅಕ್ಕಿ ಯಾವಾಗ ಪರ್ಫಾರ್ಮೆನ್ಸ್ ಮಾಡಿದ್ವು ಅವಾಗ ಜನಕ್ಕೆ ಗೊತ್ತಾಯ್ತು. ಲೋಕಲ್ ಆಗಿ ಕೊಟ್ಟಿದ್ದೀನಿ, ಹೊರಗಡೆಗೂ ಕೊಟ್ಟಿದ್ದೀನಿ. ಬಟ್ ನಾನು ಕೊಡಬೇಕಾರ ನನ್ನ ಅಕ್ಕಿ ಅಂತಂದು ಯಾವತ್ತಿಗೆ ಹೇಳಲ್ಲ. ಯಾಕಪ್ಪ ಅಂತಂದ್ರೆ ಪಾಪ ಅವ್ರಿಗೆ ಕೊಟ್ಟಿಂದ ಅವರೆಲ್ಲ ಅದ್ರ ಟ್ರೀಟ್ಮೆಂಟ್ ಮಾಡಿ ಆರಿಸಿ ಕಷ್ಟಪಟ್ಟು ಮಾಡಿರ್ತಾರ. ನಂದು ಕೊಟ್ಟಿನ ಅಂತಂದ್ರೆ ಅದು ಸ್ವಾರ್ಥ ಅಲ್ಲ, ಹಿರಿಯರೆಲ್ಲ ಹಂಗೆ ಮಾಡಿರೋದು. ಕೊಟ್ಟಿರೋದನ್ನ ಯಾರಿಗೂ ಹೇಳ್ತಿದ್ದಿಲ್ಲ. ನೀನು ಆರಿಸ್ತಾ ಇದೀಯಾ, ನಿನ್ನಲ್ಲಿ ನನ್ನಲ್ಲಿ ಇರ್ಬೇಕು, ನೀನು ಆರಿಸು, ಅದಕ್ಕೆ ಏನು ಪ್ರಾಬ್ಲಮ್ ಆಕತ್ತೆ ಅದು ನಾನು ಇರ್ತೀನಿ, ನಿಂದ ನಾನು ಅಲ್ಲಿಗೆ ಬರಲ್ಲ, ಹಿಂಗೆ ಬಿಡ್ರಿ ಮಾಡ್ರಿ ಇಷ್ಟೇ ಹೇಳ್ತಿದ್ರು. ಇವತ್ತು ಹಂಗಲ್ಲ, ನಾನು ಕೊಟ್ಟಿನಿ, ನಾನು ತಂದೀನಿ, ನನ್ನ ಅಕ್ಕಿನೇ ಅರಿಯತ್ತಂತಾರೆ. ಇದೆಲ್ಲ ಒಳ್ಳೇದಲ್ಲ. ನಾನು ಅನ್ನೋದೈತಲ್ಲ ಯಾವತ್ತಿಗ್ಲೇ ಅದು ಜೀವನದಾಗ ಒಳ್ಳೇದಲ್ಲ. ಮನಿ ವಿಚಾರ ಆಗಿರ್ಬೋದು, ಪಕ್ಷಿ ವಿಚಾರ ಆಗಿರ್ಬೋದು, ಬಟ್ ಅಕ್ಕಿ ಆರಿಸೋ ವಿಚಾರ ಆಗ್ಬಾರ್ದು. ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡು ಮಾಡ್ಕೊಂತ ಹೋದಾಗ ಎಲ್ಲ ಆಕತಿ. ಇವತ್ತು ಹೆಂಗಾಗೈತಪ್ಪ ಅಂತಂದ್ರೆ ಅಕ್ಕಿಗಳು ಯಾರೋ ಜಾತಿ ಹೇಳಾರಿಲ್ಲ, ಒಳ್ಳೆ ಜಾತಿ ಹೆಸರೇ ಹೇಳಾರಿಲ್ಲ. ಇವು ಸುಮ್ಮನೆ ಅಕ್ಕಿ ನೋಡ್ತಾರ, ಚೆನ್ನಾಗಿತ್ತು ಏನು ಹೇಳಲ್ಲ, ಒತ್ಕೊಂಡು ಹೋಗ್ಬಿಡ್ತಾರ. 100 ರೂಪಾಯಿಗಾಗಲಿ 1000 ರೂಪಾಯಿಗಾಗ್ಲಿ 1000 ರೂಪಾಯಿಗಾಗ್ಲಿ 10,000 ದಾವಣಗೆರೆಗೆ ಈ ತರ ಹಿಂದಿಲಿದ್ದನೂ ಮಾಡ್ತಾ ಇದಾರ, ಈಗಲೂ ಮಾಡ್ತಾ ಇದಾರ. ನಾನು ದಯವಿಟ್ಟು ನಿಮಗೆ ಹೇಳ್ತೀನಿ, ಕಪ್ಪಿನಲ್ಲಿ ಬರೋಂಥ ಕರೆ ಕಾಳುಗಳು ಏನದಾವಲ್ಲ, ಇವು ದೇವ್ರಣಿಗೆ ಯಾರಿಗೆ ಕೊಡಕ್ ಹೋಗ್ಬೇಡ್ರಿ. ಇಂಥ ಅಕ್ಕಿಗಳು ಸಿಗಂಗಿಲ್ಲ. ಮಳಿ ಗಾಳಿ ಬೆಕ್ಕದಂಗೆ ಬರ್ಲಿ, ಇಂಥ ಕ್ಲೈಮೇಟ್ ಇದ್ರೆ ಹಬ್ಬ ಅವಕ್ಕೆ